ಮುತಾಲಿಕ್ ಸಾಹೇಬರು ಮತ್ತೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಸರ್, ತಾವು ಪೆಹಲ್ಗಾಮ್ ಹೆಂಗಿದೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತಿದ್ರಿ. ನಾನು ಪಹಲ್ಗಾಮದ್ದು ಬಹಳ ಉತ್ತಮವಾಗಿ ಇರುವಂತಹ ಸ್ಥಳ ಅದು. ಸರ್. ಅದು ಆ, ನೋಡಕ್ಕಂತೂ ಈಗಾಗಲೇ ಹೇಳಿದಾಗ ಬಹಳ ಅತ್ಯಂತ ರಮಣೀಯವಾದ್ದು. ಅದು ಮೇಲ್ಗಡೆಗೆ ಬೆಟ್ಟಕ್ಕೆ ಹೋಗುವಂತ ಒಂದು ಈಶ್ವರದ ಲಿಂಗ ಇದಾಗತ್ತೆ. ಅಲ್ಲಿ ಹೋಗಕ್ ಫಸ್ಟ್ ಪಹಲ್ಗಾಂವ್ ಅಂದ್ರೆ ಪಹಲಾ ಗಾಂವ್ ಅಂತ ಹೇಳಿ ಮೊದಲನೆಯ ಊರು ಅಂತ ಹೇಳೋದು. ಸೊ ಅಲ್ಲಿಂದ ಶೇಷನಾಗ ಹೀಗೆ ಅಂತ ಸ್ಥಳದಲ್ಲಿ ಇವತ್ತು ಈ ರೀತಿ ಆದಿದ್ದು, ನಾನು ಹೇಳ್ತೀನಿ ಕೇಂದ್ರ ಸರ್ಕಾರ ಮತ್ತು ಅಲ್ಲಿಯ ರಾಜ್ಯ ಸರ್ಕಾರ ಇಬ್ರು ಕೂಡ ಫೇಲ್ ಆದಂಗಿದೆ. ಇವತ್ತು ಕನ್ನಡಿಗರ ಅಲ್ಲಿಯ ಈ ಮುಸ್ಲಿಮೇತರರ ಮೇಲೆ ಗುರಿ ಇಡ್ತಾ ಇದ್ದಾರೆ. ಯಾರೇ ಕೆಲಸಕ್ಕೆ ಬಂದ್ರು, ಬ್ಯಾಂಕ್ ನೌಕರರು, ಬ್ಯಾಂಕ್ ಮ್ಯಾನೇಜರ್ನ ಹೊಡೆದು ಹಾಕಿದ್ರು, ಟೀಚರ್ನ ಹೊಡೆದು ಹಾಕಿದ್ರು, ಒಬ್ಬ ವ್ಯಾಪಾರಿ ಬಂದಿದ್ದ ಒಡಿಸಾದಿಂದ, ಹಿಂದೂ ವ್ಯಾಪಾರಿ ಬಂದಿದ್ದ, ಅವನು ಹೊಡೆದು ಹಾಕಿದ್ರು. ಅಂದ್ರೆ ಅಲ್ಲಿ ಮುಸ್ಲಿಮರು ಬಿಟ್ಟು ಮಾಡ್ತಾ ಇದ್ದಾರೆ. ಇನ್ನು ಮುಂದಿನವ್ರು ಯಾರಾದ್ರೂ ಬಂದ್ರೆ ಹೊಡಿತೀವಿ ಅಂತ ಇದೊಂದು ಮೆಸೇಜ್ ಹೋದಂಗಾಯ್ತು. ಸೊ ಹಾಗಾಗಿ ಇದು ಕೇಂದ್ರ ಸರ್ಕಾರ ಆಗ್ಲಿ ರಾಜ್ಯ ಸರ್ಕಾರ ಈ ಹೊರಗಡೆ ಬರುವಂತ ಈ ಪ್ರವಾಸಿಗರಿಗೆ ರಕ್ಷಣೆ ಕೊಡುವಂತ ಹೊಣೆ ಅವ್ರದ್ದು, ಜವಾಬ್ದಾರಿ ಅವ್ರದ್ದು. ಸೊ ಅಷ್ಟು ಒಳ್ಳೆ ಸ್ಥಳದಲ್ಲಿ ಇದ್ರು ಅಂತ ಹೇಳ್ತಾರೆ. ಇರ್ಬೋದು, ಮಿಲಿಟರಿ ಇರ್ಬೋದು, ಪೊಲೀಸರು ಇರ್ಬೋದು. ಆದ್ರೆ ಇದು ಹೇಗೆ ಅವರು ಹೋಯ್ತು, ವೆಪನ್ ಒಳಗಡೆ ಹೆಂಗ್ ಹೋದ್ರು, ಅವ್ರನ್ನ ಹೊಡೆದ್ರೆ ಹೇಗೆ, ಏನು ಕ್ರಾಸ್ ಬಾರ್ಡರ್ ಟೆರರಿಸಂ ಸರ್ ಇದು. ಹಾ ಅದು ಇರ್ಬೋದು. ಅದಕ್ಕೆ ಇದು ಸ್ವಲ್ಪ ಇನ್ನೂ ಬಿಗಿಗೊಳಿಸ್ಬೇಕು ಮತ್ತು ಇದಕ್ಕೆ ಸರಿಯಾಗಿ ಉತ್ತರ ಕೊಡಬೇಕು. ಈಗ ಯಾರು ಅಂತ ಅನ್ನೋದು ಇನ್ನೂ ಗೊತ್ತಾಗಿಲ್ಲ. ಅದು ಯಾರ್ಯಾರು, ಈಗ ಒಬ್ಬನಂತೂ ಮಂಜುನಾಥ್ ಅನ್ನುವಂತ ಒಬ್ಬ ಶಿವಮೊಗ್ಗದವನಂತ ಅನ್ನುವಂಥದ್ದು ಗೊತ್ತಾಗಿದೆ. ನೋಡೋಣ ಮುಂದಿನ ಏನೇನು ಹೇಗೆ ಅಂತ ಅನ್ನೋದು. ಇದನ್ನು ಖಂಡಿಸ್ತಾ ಇದ್ದೀನಿ, ಇದನ್ನು ವಿರೋಧಿಸ್ತಾ ಇದ್ದೀನಿ. ಮತ್ತು ಇಂಥ ಘಟನೆಗಳಿಗೆ ಕೇಂದ್ರ ಸರ್ಕಾರ ಇನ್ನೂ ಭದ್ರತೆಯನ್ನು ಕೊಡಬೇಕು ಅಂತನ್ನುವಂಥದ್ದು ನನ್ನ ಆಗ್ರಹವನ್ನು ಮಾಡ್ತಾ ಇದ್ದೀನಿ. ಅಲ್ಲ ಸರ್, ಈ ನುಸುಳುಕೋರ ಉಗ್ರರು ಇದಾರಲ್ಲ, ಕೋತಿಗಳು, ಅವ್ರು ಯಾಕೆ ಸರ್ ಹಿಂದೂಗಳನ್ನೇ ಟಾರ್ಗೆಟ್ ಮಾಡ್ತಾ ಇದಾರೆ? ಅವರು ಈ ಟೆರರಿಸ್ಟ್ ಅನ್ನೋದೇ ಅದೇ ಅವ್ರದ್ದು ಭಯ ಸೃಷ್ಟಿ ಮಾಡೋದು, ಭಯ ಉತ್ಪನ್ನ ಮಾಡೋದು, ಟೆರರ್ ನಿರ್ಮಾಣ ಮಾಡೋದು, ಇಸ್ಲಾಮಿಕ ಪ್ರತಿಷ್ಠಾಪನೆಗೋಸ್ಕರ ಬೇರೆ ಬೇರೆ ತಂತ್ರಗಳಲ್ಲಿ ಟೆರರ್ ನಿರ್ಮಾಣ ಮಾಡೋದು ಒಂದು ತಂತ್ರಗಾರಿಕೆ. ಜನಸಂಖ್ಯೆ ಹೆಚ್ಚು ಮಾಡೋದು, ಮುಸ್ಲಿಂ ಹಿಂದೂಗಳು ಎಲ್ಲೆಲ್ಲಿದ್ದಾರೆ ಅವ್ರ ಮೇಲೆ ಅಟ್ಯಾಕ್ ಮಾಡೋದು. ಸೊ ಇದು ಅವ್ರದ್ದು ಬಹಳ ಕ್ಲಿಯರ್ ಇದಾರೆ. ಅವರು ಇಸ್ಲಾಂ ಪ್ರತಿಷ್ಠಾಪನೆ ಆಗ್ಬೇಕಷ್ಟೇ, ಇನ್ನೇನಿಲ್ಲ. ಅವ್ರಿಗೆ ಅವ್ರ ಮಾನವೀಯತೆ, ನಿಮ್ಮ ಕಾನೂನು, ನಿಮ್ ದೇಶ, ನಮ್ದು ಏನೇನು ಇಲ್ಲ. ಅವ್ರಿಗೆ ಅಲ್ಲಾನ ಪ್ರಕಾರ ಈ ದೇಶ ನಡೆಸಬೇಕು ಅನ್ನುವಂತ ದೃಷ್ಟಿಕೋನನೇ ಇರೋದು. ಮತ್ತೆ ಇವರೆಲ್ಲ ಪಾಕಿಸ್ತಾನದ ಏಜೆಂಟ್, ಇವರೆಲ್ಲ ಪಾಕಿಸ್ತಾನಿಗಳಿಂದ ಟ್ರೈನ್ಡ್ ವ್ಯಕ್ತಿಗಳಂತ ಆದಂತ ವ್ಯಕ್ತಿಗಳು ಇವರು. ಸೊ ಇಂಥವರು ಇನ್ನೂ ಕೇಂದ್ರ ಸರ್ಕಾರ ಅಲ್ಲಿ ಇತ್ತೀಚೆಗೆ ಆಗಿರ್ಲಿಲ್ಲ, ಒಂದು 4-5 ವರ್ಷದಲ್ಲಿ ಯಾವುದೇ ಘಟನೆ ಆಗಿರ್ಲಿಲ್ಲ. ಈಗ ಆದಿದ್ದು ಒಂಥರ ನಮ್ಮ ಲೋಪ ಅಥವಾ ನಮಗೆ ಇನ್ನೂ ನಾವು ಟೆರರಿಸ್ಟ್ಗಳು ಜೀವಂತವಾಗಿದ್ದೀವಿ ಅನ್ನುವಂತ ತೋರ್ಸ್ಕೊಡಕ್ ಇದು ಒಂದು ಘಟನೆ. ಯಾವುದೋ ಒಂದು ಟೆರರಿಸ್ಟ್ ಆರ್ಗನೈಸೇಷನ್ ಕೂಡ ನಾವು ಮಾಡಿದೀವಿ ಅಂತ ಡಿಕ್ಲೇರ್ ಮಾಡಿದ್ದಾರೆ ಅಂತ ಅನ್ನುವಂತ ಸುದ್ದಿ ಬರ್ತಾ ಇದೆ. ಸೊ ಇದು ಖಂಡನೀಯ ಅಂತ ಅನ್ನುವಂಥದ್ದು ನಾನು ಹೇಳ್ತೀನಿ. ಓಕೆ, ಥ್ಯಾಂಕ್ ಯು.